ಇನ್ನು ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸಿ ಎಮ್ಗೆ. ಅದೇನಪ್ಪ ಅಂತಂದರೆ ಮೀಟು ಅಭಿಯಾನದ ಬಗ್ಗೆ. ಅಂದರೆ 153 ಜನ ಸಹಿ ಕೂಡ ಹಾಕಿದರು. ಈ ಥರ ಹೆಣ್ಣುಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ನಾಟ್ ಓನ್ಲಿ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ, ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ. ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸೊ ಹಾಗಾಗಿ ಚಂದನದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ. ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ. ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊರ ನಡೆದರು. ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದರು. ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ, ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು, ಎಲ್ಲರನ್ನ ಕರೆದುಬಿಟ್ಟು. ಕೆಲವರು ಬಂದಿದ್ದರು, ರಾಕ್ಲೈನ್ ವೆಂಕಟೇಶ್ ಇದ್ದರು, ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್. ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ. ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ? ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದು ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರದಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬಹುದು. ಚರ್ಚೆಗಳಾದ್ಮೇಲೆ ಒಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷ ಇದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷ ಇದ್ದಾರೆ, ಸಂಬಂಧಪಟ್ಟಂತ ನಮ್ಮ ಯಾವುದೇ ಮೀಟು ಜೊತೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ, ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಬೇಡಿ. ನಾನು CM ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾನಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು. ಯಾಕಂದರೆ ನಮಗೇನಾದ್ರು ಇನ್ನು ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸಿ ಎಮ್ಗೆ. ಅದೇನಪ್ಪ ಅಂತಂದರೆ ಮೀಟು ಅಭಿಯಾನದ ಬಗ್ಗೆ. ಅಂದರೆ 153 ಜನ ಸಹಿ ಕೂಡ ಹಾಕಿದರು. ಈ ಥರ ಹೆಣ್ಣುಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ನಾಟ್ ಓನ್ಲಿ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ, ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ. ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸೊ ಹಾಗಾಗಿ ಚಂದನದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ. ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ. ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊರ ನಡೆದರು. ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದರು. ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ, ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು, ಎಲ್ಲರನ್ನ ಕರೆದುಬಿಟ್ಟು. ಕೆಲವರು ಬಂದಿದ್ದರು, ರಾಕ್ಲೈನ್ ವೆಂಕಟೇಶ್ ಇದ್ದರು, ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್. ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ. ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ? ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದು ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರದಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬಹುದು. ಚರ್ಚೆಗಳಾದ್ಮೇಲೆ ಒಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷ ಇದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷ ಇದ್ದಾರೆ, ಸಂಬಂಧಪಟ್ಟಂತ ನಮ್ಮ ಯಾವುದೇ ಮೀಟು ಜೊತೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ, ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಬೇಡಿ. ನಾನು CM ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾನಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು. ಯಾಕಂದರೆ ನಮಗೇನಾದ್ರು ಇನ್ನು ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸಿ ಎಮ್ಗೆ. ಅದೇನಪ್ಪ ಅಂತಂದರೆ ಮೀಟು ಅಭಿಯಾನದ ಬಗ್ಗೆ. ಅಂದರೆ 153 ಜನ ಸಹಿ ಕೂಡ ಹಾಕಿದರು. ಈ ಥರ ಹೆಣ್ಣುಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ನಾಟ್ ಓನ್ಲಿ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ, ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ. ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸೊ ಹಾಗಾಗಿ ಚಂದನದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ. ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ. ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊರ ನಡೆದರು. ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದರು. ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ, ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು, ಎಲ್ಲರನ್ನ ಕರೆದುಬಿಟ್ಟು. ಕೆಲವರು ಬಂದಿದ್ದರು, ರಾಕ್ಲೈನ್ ವೆಂಕಟೇಶ್ ಇದ್ದರು, ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್.
ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ. ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ? ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದು ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರದಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬೇಕು. ಚರ್ಚೆಗಳಾದ್ಮೇಲೆ ಒಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷರಿದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷರಿದ್ದಾರೆ, ಸಂಬಂಧಪಟ್ಟಂತ ನಮ್ಮ ಯಾವುದೇ ಮೀಟು ಜೊತೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ, ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಬೇಡಿ. ನಾನು CM ಸರ್ಗೆ ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು. ಯಾಕಂದರೆ ನಮಗೇನ ಇನ್ನು ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು CMಗೆ. ಅದೇನಪ್ಪ ಅಂತಂದರೆ ಮೀಟು ಅಭಿಯಾನದ ಬಗ್ಗೆ. ಅಂದರೆ 153 ಜನ ಸಹಿ ಕೂಡ ಹಾಕಿದರು. ಈ ಥರ ಹೆಣ್ಣುಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ನಾಟ್ ಓನ್ಲಿ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ, ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ. ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸೊ ಹಾಗಾಗಿ ಚಂದನದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ. ಇಂದು ನಡೆದ ಮಹಿಳಾ ಆಯೋಗದ ಸಭೆ, ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ. ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊರ ನಡೆದರು. ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದರು. ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ, ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು, ಎಲ್ಲರನ್ನ ಕರೆದುಬಿಟ್ಟು. ಕೆಲವರು ಬಂದಿದ್ದರು, ರಾಕ್ಲೈನ್ ವೆಂಕಟೇಶ್ ಇದ್ದರು, ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್. ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ. ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ? ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದು ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರದಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬೇಕು. ಚರ್ಚೆಗಳಾದ್ಮೇಲೆ ಒಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷರಿದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷರಿದ್ದಾರೆ, ಸಂಬಂಧಪಟ್ಟಂತ ನಮ್ಮ ಯಾವುದೇ ಮೀಟು ಜೊತೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ, ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಬೇಡಿ. ನಾನು CM ಸರ್ಗೆ ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು. ಯಾಕಂದರೆ ನಮಗೇನ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.